ಮಾನ್ಯ ವೀಕ್ಷಕರೇ, ನಾನು ನಾರಾಯಣ ಸ್ವಾಮಿ, ದಸದಿಕ್ಕು ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಷಯ ದುರಾಭಿಮಾನದ ದುರ್ಘಟನೆ. ಏನಪ್ಪಾ ಅಂತ ಅಂದ್ರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಈ ದುರಾಭಿಮಾನ ಬೆಳೆಸ್ಕೊಂಡಂತ ಒಂದು ನಮ್ಮ ಯುವ ಸಮೂಹ ಅಥವಾ ನಮ್ಮ ಜನಗಳು ಅದನ್ನ ಒಂದು ಒಂದು ಲಿಮಿಟ್ ಇಲ್ಲ. ದುರಾಭಿಮಾನದ ದುರ್ಘಟನೆ ಅಂತ ಏನಂದ್ರೆ, ಈಗ ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತ ಘಟನೆ. ಅದು ನೋಡಿ, ಅವರು ಏನಲ್ಲಿ ಕಾಲ್ತುಳಿತದಲ್ಲಿ ತೀರೋದಂತ ಮಕ್ಕಳುಗಳು ಅಥವಾ ಜನ, ಅವ್ರ ತಂದೆ ತಾಯಿಗಾದಂತ ನೋವನ್ನ ನಾವು ಯಾರು ಅದನ್ನ ಊಹೆ ಮಾಡ್ಲಿಕ್ಕೂ ಆಗುದಿಲ್ಲ. ಅವರು ತಂದೆ ತಾಯಿಗಳು ಅವ್ರು ಸಾಯುವವರೆಗೂ ಅವ್ರ ಮಕ್ಕಳು ಸತ್ತಂತ ಇದನ್ನ ನೆನೆಸ್ಕೊಂಡು ಅವ್ರು ಇರ್ಬೇಕು. ಅವ್ರ ಉದ್ದಕ್ಕೂ ಅವ್ರ ಜೀವನ ಪೂರ್ತಿ ಅವರು ನರಳಿಕೊಂಡು ಸಾಯ್ಬೇಕು ಅಂತ ಪರಿಸ್ಥಿತಿಗೆ ಅವತ್ತಿನ ಒಂದು ಘಟನೆ. ಯಾಕಿದು? ನಮ್ಮ ಯುವ ಸಮೂಹ ಸ್ವಲ್ಪ ಯೋಚನೆ ಮಾಡ್ಬೇಕು. ಅಭಿಮಾನ ಇಡ್ಲಿ, ಎಲ್ರ ಬಗ್ಗೆನೂ ಅವ್ರವ್ರಿಗೆ ಇಷ್ಟವಾದಂತ ವ್ಯಕ್ತಿಗಳ ಬಗ್ಗೆ, ಆಟಗಾರರ ಬಗ್ಗೆ ಅಥವಾ ನಮ್ಮ ಸೈನಿಕರ ಬಗ್ಗೆ ಅಭಿಮಾನ ಇರ್ಲಿ. ಆದ್ರೆ ಅತಿಯಾದ ಅಭಿಮಾನವನ್ನ ಬೆಳೆಸ್ಕೊಂಡು ಇವತ್ತು ಅಲ್ಲಿ ಕಾಲ್ ತೊಳ್ತಾ ಅದು ಇದು ಆಗಿ ಗೊಂದಲಾಗಿ ಒಂದು ಆ ಘಟನೆ ನಡೆಯಿತು. ನಾವೇನ್ ಹೇಳ್ತೀವಿ ಅಂತ ಅಂದ್ರೆ, ಅವತ್ತಿನ ಘಟನೆ ಇದೆಯಲ್ಲ, ಅದು ಅನಾವಶ್ಯಕವಾಗ ಆದಂತ ಘಟನೆ. RCB ಗೆಲ್ತು, ಅದು ಹೋಯ್ತು, ಆಯ್ತು. ಒಂದು ಟೀಮು, ನಮ್ಮ ಬೆಂಗಳೂರು ಹೆಸರು ಹಾಕೊಂಡಂತ ಒಂದು ಟೀಮು ಗೆಲ್ತು ಅಂತ ನಾವು ಖುಷಿ ಪಡೋಣ. ಆದ್ರೆ ಅಷ್ಟು ಒಂದು ಲಕ್ಷಾಂತರ ಜನ ಸೇರಿದಂತ ಸಂದರ್ಭದಲ್ಲಿ ಇವ್ರಿಗೊಂದು ಸ್ವಲ್ಪ ಜವಾಬ್ದಾರಿಗಳಿಲ್ವಾ? ಎಲ್ಲೆಲ್ಲಿಂದನೋ ಬಂದು ಇಡೀ ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದನೋ ಬಂದ್ಬಿಡ್ಬೇಕಾಗಿತ್ತ ಅಲ್ಲಿಗೆ. ಯಾಕೆ ಅಷ್ಟೊಂದು ದುರಾಭಿಮಾನ? ಅಲ್ಲ, ಇವತ್ತು ಆಟಗಾರರು ಅವರು ಹಣಕ್ಕೋಸ್ಕರ ಆಡಿರುವಂತ ಆಟ ಇದು. ಒಬ್ಬ ವ್ಯಕ್ತಿ ಒಬ್ಬೊಬ್ಬ ಆಟಗಾರರನ್ನ ದುಡ್ಡು ಕೊಟ್ಟು ಕೊಂಡುಕೊಂಡು ಆಡಿಸಿರುವಂತ ಆಟ ಇದು. ಅದು ಏನೇ ಲಾಭ ಬಂದ್ರು ಆ ಒಂದು ಯಾರು ಕೊಂಡ್ಕೊಂಡಿರ್ತಾನೆ ಅವನಿಗೋಗುತ್ತೆ, ಅಥವಾ ಆಡಿರುವಂತ ಆಟಗಾರರಿಗೆ ಹೋಗುತ್ತೆ ಅಷ್ಟೇ. ಇವರೇನ್ ದೇಶದ ಪರವಾಗಿ ಆಡ್ಲಿಲ್ಲ. ನಮ್ಮ ಕ್ರಿಕೆಟ್ ಈಗ ಉದಾಹರಣೆಗೆ ನಮ್ಗೆ ವರ್ಲ್ಡ್ ಕಪ್ ನಡೆಯುತ್ತೆ, ನಮ್ ದೇಶದ ಪರವಾಗಿ ಆಡ್ತಾರೆ, ಅದು ನಾವು ಹೆಮ್ಮೆ ಪಟ್ಕೊಂಡು ನಾವು ಸೆಲೆಬ್ರೇಟ್ ಮಾಡುವಂತ ಒಂದು ವಿಚಾರ, ಅದು ಸರಿ. ಅದು ಆದ್ರೆ ಇದು ಅಷ್ಟು ಅಭಿಮಾನ ಇರ್ಲಿ, ಆದ್ರೆ ಅಷ್ಟೊಂದು ದುರಾಭಿಮಾನ ಭಾವನೆ ಬೆಳೆಸ್ಕೊಂಡು ಅವತ್ತು ನಡೆದಂತ ಘಟನೆ ಇದೆಯಲ್ಲ, ಇದು ತುಂಬಾ ವಿಷಾದಕರ. ಹಾಗಾಗಿ ಇಂಥ ದುರಾಭಿಮಾನವನ್ನ ದಯವಿಟ್ಟು ಜನಗಳು ಬಿಡಬೇಕು. ನಮ್ಮ ಯುವ ಸಮೂಹನು ಈ ದುರ್ಘಟನೆಗೆ ಈ ತರ ದುರಾಭಿಮಾನವನ್ನ ಬೆಳೆಸ್ಕೊಂಡು ಈ ಹುಚ್ಚುಚ್ಚುತ್ ಕಾಡುವಂತ ಒಂದು ಭಾವನೆಯನ್ನ ಬಿಡಬೇಕು. ಹಾಗಾಗಿ ನಾವು ಈಗ ಮೊನ್ನೆ ನಮ್ಮ ಚಾಮುಂಡಿ ತಾಯಿ ದರ್ಶನ ಮಾಡ್ಬೇಕು ಅಂದ್ಬಿಟ್ಟು ಆಷಾಢ ಮಾಸದ ಶುಕ್ರವಾರ ಮೊದಲನೇ ದಿವಸನೇ ಹೋಗಿ ಆ ತಾಯಿ ಚಾಮುಂಡಿ ದರ್ಶನ ಪಡೆದ್ಬಿಟ್ರೆ ನಮ್ಗೆಲ್ಲ ಒಳ್ಳೇದಾಗ್ಬಿಡುತ್ತೆ ಅನ್ನುವಂತ ಒಂದಿದು. ಅದು ಅಲ್ಲಿ ಎಷ್ಟು ಗೊಂದಲ ಆಯ್ತು, ಅದು ಏನೋ ಅಂತ ಒಂದು ಜನಗಳು ಪ್ರತಿಭಟನೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂತಾನೆ ಇದ್ದಾರೆ. ಇದು ಯಾಕೆ ಬೇಕಾಗಿತ್ತು? ಆಷಾಢದ ಮಾಸನೇ ಸರಿ ಇಲ್ಲ, ಅದು ಅಶುಭ. ಆಷಾಢದ ಮಾಸದಲ್ಲಿ ನಾವು ಯಾವುದೇ ಒಳ್ಳೆ ಕೆಲಸ ಮಾಡಬಾರ್ದು ಅಂತ ಒಂದು ವರ್ಗ ಹೇಳ್ತಾ ಇದ್ರೆ, ಇನ್ನೊಂದು ಅದೇ ವರ್ಗ ಏನ್ ಹೇಳ್ತಾರೆ, ಆಷಾಢ ಮಾಸದ ಶುಕ್ರವಾರ ನೀನ್ ಪೂಜೆ ಮಾಡ್ಬಿಟ್ರೆ ನಿನ್ಗೆಲ್ಲ ಅಷ್ಟೈಶ್ವರ್ಯ ಬಂದ್ಬಿಡುತ್ತೆ ಅಂತ ಅದೇ ವರ್ಗ ಹೇಳಿ ಜನಗಳನ್ನ ಉರ್ದುಂಬಿಸಿ, ಯಾರು ನಮ್ಮ ಸ್ವಾಮೀಜಿಗಳು ಅಥವಾ ನಮ್ಮ ಜ್ಯೋತಿಷಿಗಳು ಅಥವಾ ನಮ್ಮ ಈ ಶಾಸ್ತ್ರ ಪಂಡಿತರು, ಇಂಥವ್ರು ಇಂದನೇ ಜನ ದಾರಿ ತಪ್ತಾ ಇರೋದು. ಇವರು ಒಂದು ಮಾರ್ಕೆಟಿಂಗ್, ಇವರೆಲ್ಲ ಏನು ವಾಣಿಜ್ಯ ಭಾವನೆ, ವ್ಯಾಪಾರದ ಭಾವನೆಯಿಂದ ಇದನ್ನೆಲ್ಲ ಸೃಷ್ಟಿ ಮಾಡ್ಕೊಂಡು ಜನಗಳ ಮನಸ್ಸನ್ನ ಕೆಡಿಸಿ ಜನಗಳ ಭಾವನೆ ಮೇಲೆ ಚೆಲ್ಲಾಟ ಆಡ್ತಾವ್ರೆ. ಅದಕ್ಕೆ ಜನನು ಮರಳಾಗಿ ಆಷಾಢದ ಮಾಸದ ಶುಕ್ರವಾರದ ದಿವಸನೇ ನಾವು ಪೂಜೆ ಮಾಡ್ಬೇಕು, ಅವತ್ತೇನೆ ನಾವು ಹೋಗ್ಬೇಕು, ಅವತ್ತೇನೆ ನಾವೆಲ್ಲ ಕಷ್ಟಪಟ್ಟು ನಾವು ತಾಯಿನ ಪೂಜೆ ಮಾಡ್ಬಿಟ್ರೆ ನಮ್ಗೆಲ್ಲ ಅಷ್ಟೈಶ್ವರ್ಯ ಬಂದ್ಬಿಡ್ತದೆ ಅನ್ನುವಂತ ಒಂದು ಭಾವನೆಯನ್ನ ಬೆಳೆಸ್ಕೊಂಡು ಇವತ್ತು ಹುಚ್ಚ ಅಭಿಮಾನವನ್ನು ಬೆಳೆಸ್ಕೊಂಡು ಅವತ್ತಿನ ಒಂದು ಘಟನೆಗಳು ಕಾರಣ. ಇನ್ನು ಪುರಿ ಜಗನ್ನಾಥ ಸ್ವಾಮಿ ಯಾತ್ರೆಯಲ್ಲಿ, ರಥಯಾತ್ರೆಯಲ್ಲಿ ಕಾಲ್ ತುಳಿತ, ಅಲ್ಲೂ ಎಷ್ಟೋ ಜನ ಅಸ್ವಸ್ಥರಾಗ್ಬಿಟ್ರು, ತೀರೋಗ್ಬಿಟ್ರು ಅನ್ನುವಂತ ವಿಚಾರ. ಏನಕ್ಕೆ ಅಷ್ಟೊಂದು ಹುಚ್ಚಭಿಮಾನ ಬೆಳೆಸ್ಕೊಳ್ತೀರಿ? ಅಭಿಮಾನ ಇರ್ಲಿ, ದೇವ್ರು ಮಾಡೋಣ. ನಾವೆಲ್ಲರೂ ದೇವ್ರು ಮಾಡ್ಬೇಕು, ಆ ದೇವ್ರ ಮೇಲೆ ನಂಬಿಕೆ ಇಡ್ಬೇಕು, ಆ ನಂಬಿಕೆಗೆ ನಮ್ಗೇನೋ ಒಂದು ಫಲ ಸಿಗುತ್ತೆ ಅನ್ನುವಂಥದ್ದಿರ್ಲಿ. ಆದ್ರೆ ಅತಿಯಾದ ಅಭಿಮಾನವನ್ನ ಬೆಳೆಸ್ಕೊಂಡು, ಹುಚ್ಚ ಅಭಿಮಾನವನ್ನ ಬೆಳೆಸ್ಕೊಂಡು ಇಂಥ ದುರ್ಘಟನೆಗೆ ಸಾಕ್ಷಿ ಆಗೋದು ಎಷ್ಟು ಮಟ್ಟಿಗೆ ಸರಿ? ಈ ನಮ್ಮ ದೇಶದಲ್ಲಿ, ನಮ್ಮ ಪ್ರಪಂಚದಲ್ಲಿ ನಡೆದಿರೋದೇ ಈ ಹುಚ್ಚು ಅಭಿಮಾನದಿಂದ ಘಟನೆಗಳು, ಸಾವು ನೋವು ಅಥವಾ ಯುದ್ಧಗಳು ಅಥವಾ ಇನ್ನೊಂದು ವಿಚಾರಗಳು ಏನ್ ದುರ್ಘಟನೆ ನಡೀತಾ ಇದೆ, ಇದಕ್ಕೆಲ್ಲ ದುರಾಭಿಮಾನ, ಅತಿಯಾದ ಅಭಿಮಾನವೇ ಕಾರಣ ಈ ದೊಡ್ಡ ದೊಡ್ಡ ದುರ್ಘಟನೆಗಳು ನಡಿಲಿಕ್ಕೆ. ಹಾಗಾಗಿ ಜನಗಳು
ಅಭಿಮಾನ ಇರಲಿ, ಆದ್ರೆ ದುರಾಭಿಮಾನ ಬೆಳೆಸ್ಕೊಂಡು ಹುಚ್ಚುಚ್ಚುತ್ ಕಾಡುವಂತ ಒಂದು ನಡವಳಿಕೆ ಇದೆಯಲ್ಲ, ಇದು ಇವತ್ತಿನ ವಿಜ್ಞಾನ ಯುಗದಲ್ಲಿ ಬದಲಾಗಬೇಕು. ಹಾಗಾಗಿ ದಯವಿಟ್ಟು ಅಭಿಮಾನ ಇರಲಿ, ದುರಾಭಿಮಾನ ಬೇಡ. ದಶದಿಕ್ಕು ನ್ಯೂಸ್ ನ ವೀಕ್ಷಣೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ವಂದನೆಗಳು. ನಮ್ಮ ದಶದಿಕ್ಕು ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.